ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ. ಸುಮಾರು 1 ಕಾಲರಿಂದ 1.5 ಇರ್ಬೋದು. ಇದು ಆಲೂಗಡ್ಡೆ ಚಿಪ್ಸ್ ಮಾಡ್ತಾ ಇದ್ದೀನಿ. ಚಿಪ್ಸ್ ಮಾಡುವ ಸಮಯಕ್ಕೆ ಈ ಥರ ಉದ್ದುದ್ದ ಇರಬೇಕು ಆಲೂಗಡ್ಡೆ. ನನಗೆ ಆ ಥರ ತುಂಬ ಸಿಗಲಿಲ್ಲ, ಬಟ್ ಆಲೂಗಡ್ಡೆ ಚಿಕ್ಕದಿದ್ರೂ ಈ ಥರ ಉದ್ದುದ್ದ ಇರಬೇಕು. ತುರಿಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಈ ಥರ ಇದ್ದಿದ್ದು ಆದಷ್ಟು ತೊಗೋಬೇಡಿ. ಇದೆರಡು ಆ ಥರ ಇದೆ, ತೆಗಿಬೋದು ಬೇಕಾದರೆ. ಈಗ ಇದ್ರ ಸಿಪ್ಪೆ ತೆಗೆದು ತುರ್ಕೊಳ್ಳೋಣ. ಈಗ ಆಲೂಗಡ್ಡೆದು ಸಿಪ್ಪೆ ತೆಗೆದುಕೊಳ್ಳೋಣ. ಈ ಥರ ಒಂದು ನೀರು ಪಾತ್ರೆಗೆ ಹಾಕ್ಕೊಂಬಿಡಿ ಸಿಪ್ಪೆ ತೆಗೆದಿದ್ದ ಆಲೂಗಡ್ಡೆಗಳನ್ನು. ಈ ಥರ ಈಗ ಉಳಿದಿದ್ದೆಲ್ಲ ಆಲೂಗಡ್ಡೆ ಸಿಪ್ಪೆಗಳನ್ನು ಹಾಗೆ ತೆಕ್ಕೊಳ್ಳೋಣ. ನೋಡಿ, 2 ಆಲೂಗಡ್ಡೆದು ಸಿಪ್ಪೆ ತೆಕ್ಕೊಂಡಿದ್ದೀನಿ ನಾನು. ಈಗ ಈ ನೀರಲ್ಲಿ ಒಂದು ಸಲ ತೊಳೆದ್ಬಿಟ್ಟು ಮತ್ತೊಮ್ಮೆ ಐಸ್ ವಾಟ್ರಲ್ಲಿ ಇದನ್ನು ತುರಿದಿದ್ದು ಸ್ಲೈಸ್ ಹಾಕ್ಕೋಬೇಕಾಗತ್ತೆ. ಸ್ಲೈಸ್ ತುರ್ಕೊಳ್ಳೋಣ ನಾವು ಆಲೂಗಡ್ಡೆಯಿಂದ. ಈ ಥರ ಎಲ್ಲ ಆಲೂಗಡ್ಡೆನೂ ತುರ್ಕೋಬೇಕು. ನೋಡಿ, ಎಲ್ಲ ಆಲೂಗಡ್ಡೆನೂ ನಾನು ತುರ್ಕೊಂಡಾಯಿತು, ಸ್ಲೈಸ್ ಮಾಡಿಕೊಂಡು. ಇದನ್ನು ಒಂದು 5 ನಿಮಿಷ ನೀರಲ್ಲಿ ಹಾಕಿ ಬಿಟ್ಬಿಡೋಣ. ಆಮೇಲೆ ಒಂದು ಒಣ ಟವೆಲ್ ಮೇಲೆ ಹಾರಾಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಟವೆಲ್ ಹಚ್ಕೊಂಡು ಸ್ಲೈಸ್ಗಳನ್ನು ಹಾರಾಕೊಂಬಿಡಿ. ನೋಡಿ, ಈ ಥರ ಒಂದು ಟವೆಲ್ ಮೇಲೆ ಒಣ ಹಾಕ್ಕೊಂಬಿಡಿ. ಇದ್ರ ಮೇಲೆ ಇನ್ನೊಂದು ಒಣ ಟವೆಲ್ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ನೀರು ಪಸ ಇಲ್ಲ ಆದಷ್ಟು ಹೋಗ್ಬಿಡುತ್ತೆ. ನೋಡಿ, ಈ ಥರ ನೋಡಿ ಒಂದು ತೆಳ್ಳನ ಟವೆಲ್ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಸ್ವಲ್ಪ ನೀರಿನ ಪಸ ಇದ್ರೆಲ್ಲ ಹೋಗ್ಬಿಡುತ್ತೆ. ನೋಡಿ, ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಚಿಪ್ಸ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ನೋಡಿ, ಚಿಪ್ಸ್ ಕಾದಿದೆ. ಈಗ ಒಂದು 2 ನಿಮಿಷದಲ್ಲೇ ಕಾದ್ಕೊಂಡ್ಬಿಡುತ್ತೆ. 2ರಿಂದ 2.25 ನಿಮಿಷ ಅಷ್ಟೇ. ತೆಕ್ಕೊಳ್ಳೋಣ. ಈಗ 2ನೇ ಟ್ರಿಪ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಆಲೂಗಡ್ಡೆ ಚಿಪ್ಸು ಕಾಯ್ತಾ ಇರುವಾಗ ನಾವು ಒಂದು ಲೋಟಕ್ಕೆ ಸ್ವಲ್ಪ ಒಂದು 1/4 ಲೋಟ ಅಥವಾ ಅರ್ಧ ಲೋಟದಷ್ಟು ನೀರಿಗೆ ಸ್ವಲ್ಪ ಉಪ್ಪಾಕಿ ಕರಗಿಸ್ಕೊಂಡು ಇದ್ರ ಮೇಲೆ ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೋದು. ಇವಾಗ ತಿರ್ಗಾ ನಿಮಗೆ ಉಪ್ಪಾಕೋ ಕೆಲಸ ಇರೋಲ್ಲ, ಮತ್ತು ಎಲ್ಲ ಕಡೆ ಒಂದೇ ಲೆವೆಲ್ಲಾಗಿ ಉಪ್ಪು ಕಲೆಕ್ಟ್ ಹಾಕ್ಕೊಳ್ಳುತ್ತೆ ಚಿಪ್ಸ್ ಮೇಲೆ. ಆಮೇಲೆ ಬರೀ ಖಾರ ಪುಡಿ ಉದುರಿಸ್ಕೊಂಡ್ರೆ ಸಾಕು. ಈಗ ಇದು ಆಗಿದೆ, ತೆಕ್ಕೊಳ್ಳೋಣ 2ನೇ ಟ್ರಿಪ್ಪು.
ಇದೇ ಥರ ಎಲ್ಲ ಚಿಪ್ಸನ್ನು ಕರೆದು ತೆಕ್ಕೋಬೇಕು. ನೋಡಿ, ಇದೊಂದು ದೊಡ್ಡ ಬೌಲಲ್ಲಿ ಇಷ್ಟ ಆಗಿದೆ ನನಗೆ ಚಿಪ್ಸು. ಇದರಲ್ಲಿ ಅರ್ಧ ಭಾಗಕ್ಕೆ ನಾನು ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ, ಇನ್ನು ಅರ್ಧ ಭಾಗಕ್ಕೆ ಕರಿಮೆಣಸಿನ ಪುಡಿನೂ ಮತ್ತು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಡಿವೈಡ್ ಮಾಡಿಬಿಟ್ಟು. ನೋಡಿ, ಅರ್ಧ ಭಾಗಕ್ಕೆ ಉಪ್ಪು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಖಾರ ಪುಡಿ ಹಾಕಿ ಸಾಕಾಗಲಿಲ್ಲ, ಪುನಃ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಟಾಸ್ ಮಾಡೋಣ. ನೋಡಿ, ಖಾರ ಪುಡಿ ಹಾಕಿದ್ದು ಚಿಪ್ಸು ರೆಡಿಯಾಗಿದೆ. ಇನ್ನು ಉಳಿದಿದ್ದಕ್ಕೆ ನಾವು ಪೆಪ್ಪರ್ ಪೌಡ್ರು, ಸಾಲ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ಪೆಪ್ಪರ್ ಹಾಕೊಳ್ಳೋಣ. ನೋಡಿ, ಮನೆಯಲ್ಲೇ ಮಾಡ್ಕೊಂಡಿದ್ರು ಎಷ್ಟು ರೆಡಿಮೇಡ್ ಚಿಪ್ಸ್ ಥರ ಕರ್ಕುರು ಆಗಿರುತ್ತೆ. ನೋಡಿ, ಚಿಪ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.